ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಜನವರಿ 3ನೇ ತಾರೀಕು ಶನಿವಾರ ನಮಗೆ ಹೊಸ ವರ್ಷದ ಮೊದಲನೆಯ ತಿಂಗಳಲ್ಲೇ ಬರ್ತಾ ಇರುವಂಥ ಪೌರ್ಣಮಿ ತುಂಬಾ ವಿಶೇಷವಾಗಿರುತ್ತೆ. ಶನಿವಾರ ಬಂದಿದೆ. ಸಾಕಷ್ಟು ಪರಿಹಾರಗಳು, ಪೂಜೆ ಇದನ್ನು ಯಾವುದು ಕೂಡ ಮಾಡಿಕೊಂಡಾಗಲೂ ನಮಗೆ ಯಾವುದೇ ರೀತಿಯಾದಂಥ ಫಲ ಸಿಗಲಿಲ್ಲ ಅನ್ನುವಂಥವರು ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ವಾ ಅನ್ನುವಂಥವರು ಕೂಡ ಈಸಿಯಾಗಿ ಈ ಒಂದು ದೀಪಾರಾಧನೆ ಮಾಡಿ. ಈಗಿನ ಒಂದು ಕಾಲಮಾನದಲ್ಲಿ ನಮಗೆ ಆದಾಯ ಕೂಡ ಹೆಚ್ಚಾಗ್ತಾ ಇಲ್ಲ, ಕೋರಿಕೆಗಳು ನೆರವೇರ್ತಾ ಇಲ್ಲ. ಸ್ವಂತವಾಗಿ ನಾವು ಏನಾದರೂ ದೊಡ್ಡದಾಗಿ ಪ್ರಾಪರ್ಟಿ ತಗೊಳ್ಬೇಕು, ಸ್ವಲ್ಪ ಮನೆ ಮಠ ಕಟ್ಕೊಳ್ಬೇಕು, ಈ ರೀತಿ ಆಸೆ ಪಡುವಂಥವರು, ಚಿನ್ನವನ್ನು ತಗೊಳ್ಬೇಕು ಅನ್ನುವಂಥವರು ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ತುಂಬಾ ಈಸಿಯಾಗಿರುತ್ತೆ. ಶನಿವಾರ ಬಂದಿರುವಂಥ ಪೌರ್ಣಮಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಮನೆಯಲ್ಲಿ ಮೊದಲು ನಾವು ಮನೆ ಒರೆಸ್ಕೊಳ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ಹಾಕಿ, ಯಾವುದಾದ್ರೂ ನಾವು ವಾರದಲ್ಲಿ 2 ದಿನ ಆದರೂ ಕನಿಷ್ಠ ಪಕ್ಷ ಈ ರೀತಿ ಮಾಡಿಕೊಂಡಾಗ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಅದು ಶನಿವಾರದ ದಿನ ಯಾರೇ ಆಗಿರಬಹುದು, ನೀವು ನೆನಪಿಟ್ಕೊಂಡು ಈ ರೀತಿ ಮನೆ ಒರೆಸೋದಕ್ಕೂ ಕೂಡ 2 ವಸ್ತುಗಳನ್ನು ಹಾಕಿ, ಹಾಗೂ ವಾರಕ್ಕೊಮ್ಮೆ ನಾವು ಶನಿವಾರದ ದಿನಗಳಲ್ಲಿ, ಖಾಲಿ ಶನಿವಾರ ದಿನಗಳಲ್ಲೇ ಕಲ್ಲುಪ್ಪನ್ನು ಒಂದು ಗಾಜಿನ ಬೌಲು, ಲೋಟ ಈ ರೀತಿ ಇದರಲ್ಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಹೋಗಿ ಏನೆಲ್ಲ ಕೇಳ್ಕೊಳ್ತಾ ಇರ್ತೀವಿ ನೋಡಿ, ಅದನ್ನು ನೆರವೇರಿಸಿ ಕೊಡುವಂಥದ್ದು. ಇನ್ನು ಅದರ ಜೊತೆ ಶನಿವಾರ ಅಂತ ಹೇಳಿದೆ, ಅದರ ಜೊತೆ ನಮಗೆ ಪೌರ್ಣಮಿ ಬಂದಿದೆ. ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಗಾಜಿನ ಬಟ್ಟಲು ಏನಾದರೂ ಇದ್ದರೆ, ಮನೆಯಲ್ಲಿ ಬಾತ್ರೂಮಲ್ಲೂ ಕೂಡ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಒಂದು ಮೂಲೆಯಲ್ಲಿ ಮೇಲೆ ಇದ್ದರೆ ಒಂದು ಸೆಲ್ಫ್ ವ್ಯವಸ್ಥೆ ಏನಾದರೂ ಇದ್ದರೆ ಇಡಿ. ಈ ರೀತಿ ನಿಮ್ಮ ಮನೆಯ ಮೂಲೆಗಳಲ್ಲಿ, ಬೆಡ್ರೂಮಲ್ಲೂ ಹಾಗೂ ಹಾಲಲ್ಲಿ ನೋಡ್ತಾ ಇಡೀ ಸ್ನೇಹಿತರೆ. ಈ ಥರ ಬದಲಾವಣೆ ನೋಡ್ಕೊಳ್ಳಿ. ಶನಿವಾರದ ದಿನಗಳಲ್ಲಿ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಎಷ್ಟೆಲ್ಲ ನಿಮ್ಮ ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ನಮ್ಮ ಸಂಬಂಧಿಕರಾಗಿರಬಹುದು, ಯಾರೇ ಆಗಿರಬಹುದು, ಬಂದು ಹೋದ್ಮೇಲೂ ಕೂಡ ಒಂದು ನೆಗೆಟಿವ್ ಅನ್ನುವಂಥದ್ದು, ಅಂದರೆ ಕಣ್ಣು ದೃಷ್ಟಿ ಅನ್ನುವಂಥದ್ದು ಬಿದ್ದಿದೆ, ಅದರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥವರು ಅದನ್ನೆಲ್ಲವೂ ಕೂಡ ಯಾರೇ ಬರಲಿ ಹೋಗಲಿ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ವಾರಕ್ಕೊಮ್ಮೆ ಈ ರೀತಿ ಬದಲಾಯಿಸೋದ್ರಿಂದ ತುಂಬ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ. ಒಂದೊಂದೇ ಸ್ಟೆಪ್ ನಮಗೆ ಇಂಪ್ರೂವ್ಮೆಂಟ್ಸ್ ಅನ್ನುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಆಗುವುದನ್ನು ನೀವು ಕಣ್ಣಾರ ಕಾಣಬಹುದು. ಆ ಫೀಲು, ಆ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರುತ್ತೆ. ಇನ್ನು ಪೌರ್ಣಮಿ ಅಂದಾಗ ನಾವು ಮಾಡುವಂಥ ಈ ಪರಿಹಾರ ಬಂದು, ದಾಸವಾಳದ ಗಿಡ ನಿಮ್ಮ ಮನೆಯ ಹತ್ರ ಇದ್ದರೂ ಅಥವಾ ಎಲ್ಲೇ ಇರಲಿ, ನೀವು ಸಣ್ಣ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಈಗ ಇರುವಂಥ ಈ ಬೆಲೆ ಬಾಳುವಂಥ ಚಿನ್ನವನ್ನು ನಾವು ತಗೊಳ್ಳೋದಕ್ಕೆ ಮಿಡ್ಲ್ ಕ್ಲಾಸಲ್ಲಿರುವಂಥವರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಅಂದರೆ ಚಿನ್ನ ತಗೊಳ್ಬೇಕು ಅಂತ ಆಸೆ ಇರುತ್ತೆ, ಆದರೆ ತಗೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಚಿನ್ನ ಇದ್ದರೆ ನಮಗೆ 2 ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಸಮಸ್ಯೆಗಳು ಅಂತ ಬಂದಾಗ ನಾವು ಯಾರನ್ನ ದುಡ್ಡು ಕೇಳಿದ್ರೂ ಕೊಡೋದಿಲ್ಲ, ಆ ಒಡವೆಗಳನ್ನ ಉಪಯೋಗ ಪಡಿಸ್ಕೊಳ್ಬಹುದು. ಮತ್ತೊಂದು ಅಂದರೆ ಹೆಣ್ಮಕ್ಳಿಗೆ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಒಡವೆಗಳನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು ಒಂದು ಸೆಂಟಿಮೆಂಟ್ ಅನ್ನೋದು ಇರುತ್ತೆ. 2 ರೀತಿಯಲ್ಲಿ ಉಪಯೋಗ ಆಗುವಂಥ ಈ ಚಿನ್ನವನ್ನು ನಾವು ಕೊಂಡುಕೊಳ್ಳುವಂಥ ಶಕ್ತಿ ನಮಗೆ ಬರಬೇಕು ಅಂದರೆ ದಾಸವಾಳದ ಗಿಡದ ಪರಿಹಾರವನ್ನು ಮಾಡ್ಕೊಳ್ಳಿ. ಸೀದಾ ದಾಸವಾಳದ ಗಿಡ ನಿಮ್ಮ ಮನೆ ಹತ್ರ ಇದ್ದರೂ, ಪಕ್ಕದಲ್ಲಿದ್ದರೂ, ಎಲ್ಲೇ ಇದ್ದರೂ ಕೂಡ ಒಂದು ಚೊಂಬು ನೀರನ್ನು ತಗೊಂಡೋಗಿ ಆ ಬುಡದ ಹತ್ರ ಹಾಕಿ ಸಂಕಲ್ಪ ಮಾಡಿಕೊಂಡು ₹1 ಕಾಯಿನನ್ನು ಫಸ್ಟೇ
ನೀವು ಅರಿಶಿಣದ ನೀರಲ್ಲಿ ತೊಳೆದು ಅಲ್ಲಿ ಆ ಮರದ ಬುಡದ ಹತ್ರ ಸ್ವಲ್ಪ ಮಣ್ಣನ್ನು ತೆಗೆದು ಆ 1 ರೂಪಾಯಿಯನ್ನು ಮೇಲೇ ಸ್ವಲ್ಪನೇ ತೆಗೀರಿ, ಮುಚ್ಚಿಬಿಡಿ. ಈ ಥರ ಮುಚ್ಚಿಟ್ಬಿಟ್ಟು ತದನಂತರ ಆ ಜಾಗದಲ್ಲೇ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆ ಬಂದು ಶನಿ ದೋಷಗಳನ್ನು ನಿವಾರಣೆ ಮಾಡುತ್ತೆ ಹಾಗೂ ಶನಿದೇವರ ಅನುಗ್ರಹ ಆಶೀರ್ವಾದ ತಪ್ಪದೆ ಸಿಗುತ್ತೆ. ಇದರ ಜೊತೆ ನಮಗೆ ಲವಂಗ ಹಾಗೂ ಏಲಕ್ಕಿ, ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ತಗೊಳ್ಳಿ, ಇಲ್ಲಾಂದರೆ ಎಳ್ಳೆಣ್ಣೆನೇ ಹಾಕಬಹುದು ದೀಪಕ್ಕೆ. ಈ ವಸ್ತುಗಳು ನಮಗೆ ಶುಕ್ರಕಾರಕ ಆಗಿರಬಹುದು, ಲಕ್ಷ್ಮೀ ದೇವಿಯ ಕಟಾಕ್ಷ ಆಗಿರಬಹುದು, ಎಲ್ಲವೂ ಕೂಡ ಡೈರೆಕ್ಟಾಗಿ ಪೌರ್ಣಮಿಯ ದಿನ ಸಿಗುವಂಥ ಮಹಾ ಅದ್ಭುತವಾದ ಪರಿಹಾರ ಇದಾಗಿದೆ. ಲವಂಗ ಮೊಗ್ಗಿರುವಂಥದ್ದು ತಗೊಳ್ಳಿ ಹಾಗೂ ಏಲಕ್ಕಿ ಹಸಿರಾಗಿ ಇರುವಂಥದ್ದನ್ನು ನೀವು ಒಂದೊಂದು ಎರಡೆರಡು ತಗೊಳ್ಳಿ ಸಾಕು. ಲವಂಗ 2 ಇದ್ದರೂ ಸಾಕು, ಏಲಕ್ಕಿ 1 ಇದ್ದರೂ ಸಾಕಾಗುತ್ತೆ. ಇಷ್ಟನ್ನು ತಗೊಂಡಿದ್ದೆ. ಸೀದಾ ಈಗ ತಿಳಿಸಿರುವಂಥ ವಿಧಾನದಲ್ಲಿ ನೀವು ಫಾಲೋ ಮಾಡಿಬಿಡಿ. ಮರದ ಹತ್ರ ನೀವು ಇಡಬೇಕು. ಅಂದರೆ ಆ 1 ರೂಪಾಯಿಯನ್ನು ಎಲ್ಲಿ ಮುಚ್ಚಿಟ್ಟಿರ್ತೀರ ನೋಡಿ, ಆ ಜಾಗದಲ್ಲೇ ತುಂಬ ಆಳ ಮಾಡೋದಕ್ಕೆ ಹೋಗ್ಬಿಡಿ. ಮೇಲ್ಮೇಲೇ ಸ್ವಲ್ಪ ಮಣ್ಣನ್ನು ತೆಗೆದು ಆ ಕಾಯಿನನ್ನು ಇಡಬೇಕು. ಆ ಕಾಯಿನನ್ನು ಇಡುವಾಗ ಒಂದೇ ಸಂಕಲ್ಪ ಮಾಡಿಕೊಳ್ಬೇಕು, ನಂಬಿಕೆ ಇಟ್ಟು. ನಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಇದೆ, ನಮ್ಮ ಮನೆಯಲ್ಲಿ ನಾವು ಚಿನ್ನವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ತದನಂತರ ಈ ದೀಪವನ್ನು ಹಚ್ಚಬೇಕು. ಇದು ಹಚ್ಬಿಟ್ಟು ನೀವು ಕೇಳಿಕೊಂಡು ವಾಪಸ್ಸು ಬಂದು ಬಿಡಬೇಕು ಸ್ನೇಹಿತರೆ. ಸಂಕಲ್ಪ ಮಾಡಿಕೊಂಡಿದ್ದೆ. ಇನ್ನು ಮಾರನೆಯ ದಿನ ಹೋಗಿದ್ದೆ, ಆ ಜಾಗದಲ್ಲಿ ಇರುವಂಥ ಆ ದೀಪದಲ್ಲಿರುವಂಥ ವಸ್ತುಗಳನ್ನು ನೀವು ಅಲ್ಲೇ ಎಲ್ಲಾದರೂ ಬೇರೆ ಕಡೆ ನೀರಿಗೋ ಗಿಡಗಳಿಗೋ ಹಾಕ್ಬಿಡಿ. ಅದೇ ಮರಕ್ಕೆ ಅದೇ ಗಿಡಕ್ಕೆ ಹಾಕಬಾರ್ದು. ಇನ್ನು ಅಲ್ಲಿ ಮಣ್ಣಲ್ಲಿ ನೀವು ದುಡ್ಡಿಟ್ಟಿರ್ತೀರಲ್ವ, ಆ ಕಾಯಿನನ್ನು 1 ರೂಪಾಯಿಯನ್ನು ತಗೊಂಡು ಬಂದು ಒಂದು ಕೆಂಪು ಬಟ್ಟೆಯಲ್ಲಿ ಚಿಕ್ಕದಾಗಿ ಆ ದುಡ್ಡನ್ನು ಸೇರಿಸಿ ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ. ಇಷ್ಟು ಮಾಡಿದಾಗ ಆಗುವಂಥ ಬದಲಾವಣೆಗಳು ನೀವು ಆರಾಮಾಗಿ ನೋಡಬಹುದು. ತುಂಬ ಒಳ್ಳೆಯದಾಗುತ್ತೆ. ಫಾಸ್ಟಾಗಿ ರಿಸಲ್ಟು ತಂದುಕೊಡುವಂಥ ಪರಿಹಾರ ಇದಾಗಿದೆ.